ಎಲ್ಲ ಪ್ರೀತಿಯ ಕನ್ನಡಿಗರಿಗೂ ಈ ಕನ್ನಡಿಗ ಮಾಡೋ ನಮಸ್ಕಾರ ಗುರು. ನಾನು ನಿಮ್ಮ ಕಿಶೋರ್ ವಿರಾಟ. ಇವತ್ತಿನ ಮತ್ತೊಂದು ಹೊಸ ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಸೊ ಗಾಯ್ಸ್, ಇವತ್ತು ನಮ್ ಗುರು ಬಂದಿಲ್ಲ. ಪಾಪ ಗುರುಗೇನೋ ಹುಷಾರಿಲ್ವಂತ, ಏನೋ ಫುಡ್ ಪಾಯ್ಸನ್ ಆಗ್ಬಿಟ್ಟೈತೆ. ಸೊ ಅದಕ್ಕೆ ಇವತ್ತು ಫುಲ್ಲು ದರ್ಶಿ ದಾವಸ್ಪೇಟೆಗೆ ಹೋಗಲ್ಲ, ತುಮಕೂರ್ಗೆ ಹೋಗ್ತಾನೆ. ನಾನು ದಾವಸ್ಪೇಟೆಗೆ ಹೋಗ್ತೀನಿ, ಯಾಕೆಂದ್ರೆ ದರ್ಶಿ ಬೈಕಲ್ಲಿ ಹೋಗೋದು, ಮಳೆ ಬರ್ತೈತೆ. ಸೊ ಅವನನ್ನು ಇಲ್ಲಿ ಕಳ್ಸೋಣ. ನಾವಿವತ್ತು ದಾವಸ್ಪೇಟೆಗೆ ಹೋಗೋಣ ಗಾಯ್ಸ್, ಬನ್ನಿ. ನೋಡಿ ನಮ್ಮ ಶಿಷ್ಯ ರೆಡಿ ಆಗ್ತಾವನೆ. ಹೊಸಪೇಟೆಗೆ ಗೊತ್ತಲ್ಲ, ಇವತ್ತು ತುಮಕೂರು ಶಾಪು. ಇವತ್ತು ಫುಲ್ಲು ತುಮಕೂರಲ್ಲಿ ಇರ್ತಾನೆ. ಇಲ್ಲಿ ನೋಡಿ, ನಾವಮ್ಮ ತಂಗ್ಳು ಬಾಡ್ ತಿಂದು ಬಿಡ್ತು. ತಂಗ್ಳು ಬಾಡ್ ತಿಂದು ಕೂಕೊಂಡೈತೆ ಮೆಕ್ನಂಗೆ. ಇರ್ಲಿಲ್ವಾ ನೀನ್ ತಂಗ್ಳು ಬಾಡ? ತಿಳಿ ಸಾರ್ ಕಣಲೆ. ಸುಮ್ಮನೆ ರಾಮ ಪೀಸ್ ಸಾಂಬಾರ ತಿಂದೆ. ಗೈಸ್, ಆಕ್ಚುಲಿ ಮಟನ್ ಸಾರು, ಚಿಕನ್ ಸಾರು ಬಿಸಿ ತಿನ್ನೋದ್ಕಿನ್ನ ತಂಗ್ಳು ತಿನ್ನೋದ್ರೆ ಮಜಾ ಜಾಸ್ತಿ. ನಾನ್ ತಿನ್ನಲ್ಲ, ಬಟ್ ತುಂಬಾ ಜನ ಹೇಳ್ತಾರೆ. ಹೌದೇನಮ್ಮ? ನಂಗೆ ಗೊತ್ತಿಲ್ಲಪ್ಪ, ಈ ಟೇಸ್ಟ್ ಮಾಡ್ತಾರೆ. ತಿಂದಲ್ಲ, ತಿಂದೆ ಅಷ್ಟೇ. ನನಗ ನಮ್ ಶಿಷ್ಯನು ತಿಂದ ಗೈಸ್. ನಮ್ ಶಿಷ್ಯನು ಚಿಕನ್ ಸಾಂಬಾರ್, ಚಿಕನ್ ಸಾರಾಗಿ ತಿಂದ ಅಲ್ಲ ಶಿಷ್ಯ. ಚಿಕನ್ ಸಾರ್ ತಂಗ್ಳದೇ ಚೆನ್ನಾಗಿ ಟೇಸ್ಟ್. ತಂಗ್ಳದೇನೆ ಅವಾಗ ಮಾಡಿದಿರೋ ಫ್ರೆಶ್ ಫೀಲ್ ಬರಲ್ಲ. ತಂಗ್ಳು ತಿಂದ್ರೆ ಟೇಸ್ಟ್, ಉಪ್ಪು ಖಾರ ಬಾಯಿಗೆ ಹಂಗೆ ಹಿಡಿದೆ. ಹಂಗೆ ಇಳಿದೆ. ಸೊ ಗೈಸ್, ನಮ್ ಶಿಷ್ಯ ಇವತ್ತು ತುಮಕೂರು ಅಂಗಡಿ ಹೋಗ್ತಾನೆ, ನಾನು ದಾವಸ್ಪೇಟೆ ಅಂಗಡಿ ಹೋಗೋಣ. ಸೊ ಬನ್ನಿ ಹೋಗೋಣ. ನನ್ಗೆ ಎಗ್ ರೈಸು, ನಾನು ವೆಜ್ ತಿನ್ನಲ್ಲ. ಸೊ ಅದಕ್ಕೆ ನನಗೆ ಎಗ್ ರೈಸ್ ಮಾಡೋರೆ ನಮ್ಮ ಶಾಂತಮ್ಮ ಅವರು. ಗೈಸ್, ನಾನು ನಾನ್ ವೆಜ್ ತಿನ್ನಲ್ವಲ್ಲ, ಸೊ ಅದಕ್ಕೆ ನನಗೆ ಎಗ್ ರೈಸು ತಿಂಡಿಗೆ. ಸೊ ಈಗ ತಿಂಡಿ ತಿನ್ನಕ್ಕಾಗಿಲ್ಲ, ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ. ಸೊ ದಾವಸ್ಪೇಟೆಗೆ ಹೋಗಿ ಅಲ್ಲಿ ತಿನ್ನೋಣ ಗೈಸ್, ಬನ್ನಿ. ಗೈಸ್, ನಾವು ಡಾರ್ಲಿಂಗ್ ನೋಡಿ ಫುಲ್ ಕಬ್ಬಿ ಬಿಸ್ಬಿಟ್ಟು ಒಂದು ಶಿಷ್ಯ ಸರಿ ಸಿಗುತ್ತಿಲ್ಲ. ಬ್ರೇಕ್ ಎಲ್ಲ ಹೋಗ್ಬಿಟ್ಟೈತೆ, ಸೆಲ್ಫು ಇಲ್ಲ, ಬ್ರೇಕು, ಬ್ಯಾಟ್ರಿ ಎಲ್ಲ ಹೋಗ್ಬಿಟ್ಟೈತೆ. ನನ್ನ ಮಗ ಕರೆಕ್ಟಾಗಿ ಮೇಂಟೈನ್ ಮಾಡಲ್ಲ ಗೈಸ್. ನನ್ನ ಮಗನ ನೀವು ಎಲ್ಲ ನೋಡಿ ಎಲ್ಲ ಹೋಗ್ಬಿಟ್ಟೈತೆ, ವಾಟ್ಸ್ ಎಲ್ಲ ಅಳ್ಳಾಡ್ತಾ ಐತೆ. ಸೊ ಆದಷ್ಟು ಬೇಗ ನಮ್ಮ ಡಾರ್ಲಿಂಗ್ನ ಸರ್ವಿಸ್ ಇಗೋಣ ಗೈಸ್. ಅದು ಚೈನ್ ಬಾಕ್ಸ್ ಎಲ್ಲ ಒದರಿಸ್ಕೊಂಡ್ಬಂದ್ಬೇಕು ಅಂತ ಮತ್ತೆ ಗೈಸ್. ಮುಂದೆ ಎಲ್ಲ ನೆನ್ನೆದೆಲ್ಲ ಹಂಗೆ ಶಿಷ್ಯ ಹಂಗಂಗೆ ಬಿಟ್ಬಿಟ್ಟು ಹೋಗೋಣ ಗೈಸ್. ಎಲ್ಲ ತಿದ್ದಾಕ್ಬಿಟ್ಟು ಈಗೆಲ್ಲ ಫುಲ್ ಎಲ್ಲ ಹಂಗಂಗೆ ಬಿಟ್ಬಿಟ್ಟವನೆ. ಈಗೆಲ್ಲ ನೀಟಾಗಿ ಜೋಡಿಸ್ಬೇಕು. ಅದಕ್ಕೆ ಮುಂಚೆ ತಿಂಡಿ ತಿನ್ಬೋಣ ಗೈಸ್, ಹೊಟ್ಟೆ ಸಿದೈತೆ. ಸೊ ಈಗ ಫಸ್ಟ್ ತಿಂಡಿ ತಿನ್ಬಿಟ್ಟು ಆಮೇಲೆ ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡೋಣ ಬನ್ನಿ. ಗೈಸ್, ತಿಂಡಿ ತಿಂದಿದ್ದಾಯ್ತು. ಸೊ ಈಗ ಕೆಲಸ ಸ್ಟಾರ್ಟ್ ಮಾಡೋಣ. ಅದಕ್ಕೆ ಮುಂಚೆ ಫಸ್ಟು ಕಸ ಗುಡಿಸ್ಕೊಳ್ಳೋಣ. ಕಸ ಗುಡಿಸ್ಕೊಂಡು ಆದಮೇಲೆ ಟೇಬಲ್ನ ಕ್ಲಿಯರ್ ಮಾಡ್ಬೋಣ ಗೈಸ್. ಬನ್ನಿ ಇವಾಗ ಕಸ ಗುಡಿಸ್ಬೋಣ ಗೈಸ್. ನಮ್ಮ ಅಂಗಡಿಲಿ ನಾವು ಅದೇ ಊದ್ಬತ್ತಿ ಹಚ್ಚಿ ಪೂಜೆ ಮಾಡಲ್ಲ ಗೈಸ್. ಯಾಕೆ ಅಂದರೆ ನನಗೆ ಊದ್ಬತ್ತಿ ಹೊಗೆ ಅಂದರೆ ಆಗಲ್ಲ, ನನಗೆ ಡಸ್ಟ್ ಅಲರ್ಜಿ ಆಗ್ಬಿಡುತ್ತೆ. ಸೊ ಊದ್ಬತ್ತಿ ಹೊಗೆ ಕುಡಿದ್ರೆ ನೆಕ್ಸ್ಟ್ ಡೇ ಹುಷಾರಿಲ್ದಂಗೆ ಆಗೋಗ್ಬಿಡುತ್ತೆ ಗೈಸ್. ಸೊ ಅದಕ್ಕೆ ನಮ್ಮ ಅಂಗಡಿಲಿ ನಾವು ಊದ್ಗಡ್ಡಿ ಹಚ್ಚಿ ಪೂಜೆ ಮಾಡಲ್ಲ. ಹಂಗಂತೇಳಿ ದೇವ್ರ ಭಕ್ತಿ ಇಲ್ಲ ಅಂತಲ್ಲ, ಅದು ಆ ಹೊಗೆ ನನ್ಗೆ ಆಗಲ್ಲ ಗೈಸ್. ಸೊ ಅದಕ್ಕೆ ನಾನು ನಮ್ಮ ಅಂಗಡಿಲಿ ಊದ್ಗಡ್ಡಿ ಹಚ್ಚಲ್ಲ. ಗೈಸ್, ಬಿಸ್ನೆಸ್ ಇಸ್ ನಾಟ್ ಸೋ ಈಸಿ ಆಯ್ತಾ. ಎಲ್ಲ ವೈಟ್ ಶರ್ಟ್ ಎಲ್ಲ ಗೈಸ್ ನೋಡಿ, ಈ ಸೆಟ್ ಫುಲ್ ಕ್ಲಿಯರ್ ಆಯಿತು. ಜಸ್ಟ್ ಒಂದು 5 ಮಿನಿಟ್ಸ್, ಇನ್ನೊಂದು 5 ಮಿನಿಟ್ಸಲ್ಲಿ ಇದನ್ನು ಕ್ಲಿಯರ್ ಮಾಡ್ಬಿಡ್ತೀನಿ ಗೈಸ್. ಮಳೆ ಗೊತ್ತೈತೆ, ನಮ್ಮ ಕಪ್ಪೆ ತೀವಣೆ ನೋಡಿ ಹೆಂಗೆ ನಿಂತವ್ರೆ. ಮಳೆ ಬಂದ್ರು ಜಗ್ಗಲ್ಲ, ಬಿಸಿಲು ಬಂದ್ರು ಕುಗ್ಗಲ್ಲ, ಹಂಗೆ ನಿಂತವ್ರೆ ನಮ್ಮ ಕಪ್ಪೆ ಗೈಸ್. ಆಗ್ಲೇ ನಾನು ಬಂದಾಗ ಹೆಂಗಿತ್ತು, ಈಗ ನೋಡಿ ಫುಲ್ ನೀಟಾಗಿ ಮಾಡ್ಬಿಟ್ಟಿದ್ದೀನಿ ನೋಡಿ. ಬಿಸ್ನೆಸ್ ಪ್ರಾಬ್ಲಮ್ ಏನಪ್ಪ ಅಂದರೆ ನೋಡಿ, ಎಮ್ ಸೈಜು ಎಲ್ ಸೈಜಲ್ಲಿ ಬೇಗ ಖಾಲಿ ಆಗ್ಬಿಡುತ್ತೆ ಗೈಸ್. ಬಟ್ XL, XXL ಹಂಗೆ ಉಳ್ಕೊಬಿಡುತ್ತೆ ಗೈಸ್. ಗಾರ್ಮೆಂಟ್ಸ್ ಬಿಸ್ನೆಸ್ ಐತಲ್ಲ, ಕ್ಲಾತಿಂಗ್ ಬಿಸ್ನೆಸ್ಸು ತುಂಬ ಅಂದರೆ ತುಂಬ ಕಷ್ಟ. ನೋಡಕ್ಕೆ ಬಿಡಪ್ಪ ಅವ್ರಿಗೇನು ಒಳ್ಳೆ ಬಿಸ್ನೆಸ್ ಮಾಡ್ತಾರೆ, ದುಡಿತಾರೆ ಅನ್ಬೋದು. ನಿಜವಾಗ್ಲೂ ಎಷ್ಟು ಪ್ರಾಬ್ಲಮ್ಸ್ ಇದೆ ಅಂದರೆ ನೋಡಿ, ಈಗ ನಮ್ಮದ್ರಲ್ಲಿ ಎಲ್ಲದು ಫುಲ್ ಐತೆ,
ಎಮ್ಮಲ್ಲಿ ಫುಲ್ ಖಾಲಿ ಆಗೈತೆ, ಎಲ್ಲಲ್ಲಿ ಸ್ವಲ್ಪ ಖಾಲಿ ಆಗೈತೆ ಆಯ್ತಾ. ಎಮ್ಮು ಎಲ್ಲು ಫುಲ್ ಖಾಲಿ ಆಗ್ಬಿಡುತ್ತೆ. ಇನ್ನು ಎಸ್ ಇರುತ್ತೆ, XL ಇರುತ್ತೆ, XXL ಇರುತ್ತೆ. ಸೊ ಮೂರು ಸೈಜ್ ಹಂಗೆ ಇರುತ್ತೆ. ಎಮ್ಮು ಎಲ್ಲು ಬೇಗ ಖಾಲಿ ಆಗ್ಬಿಡುತ್ತೆ. ಸೊ ಈಗ ಎಮ್ಮು ಎಲ್ಲು ಸಪ್ರೇಟ್ ತರೋಣ ಅಂದರೆ ಸಪ್ರೇಟ್ ಸಿಗಲ್ಲ ಗೈಸ್. ತಗೊಂಡ್ರೆ ಬಂಡಲು ಎಸ್ಸು ಎಮ್ಮು ಎಲ್ಲು XL XXL 5 ಪೀಸು ಬಂಡ್ಲೆ ತಗೋಬೇಕು. ಸೊ ಈಗ ಎಮ್ಮು ಎಲ್ಲು XL XXL XL XXL ಎಸ್ಸು ಉಳ್ಕೊಳ್ಳುತ್ತೆ, ಎಮ್ಮು ಎಲ್ ಮಾತ್ರ ಸೇಲ್ ಆಗುತ್ತೆ. ಈಗ ಕಸ್ಟಮರ್ ಬಂದವರೇನು ಇದೇನು ಸ್ಟಾಕೇ ಇಲ್ಲ ಅಂತಾರೆ. ಬಟ್ ಸ್ಟಾಕ್ ತಗೋಬರೋಕ್ಕೆ ಎಮ್ಮು ಎಲ್ಲೂ ಸಪ್ರೇಟ್ ಸಿಗಲ್ಲ ಗಾಯ್ಸ್. ನಿಜವಾಗ್ಲೂ ಬಿಸ್ನೆಸ್ ಅನ್ನೋದು ತುಂಬ ಕಷ್ಟ. ಆ್ಯಕ್ಚುಲಿ ದಾವಸ್ಪೇಟೆ ಅಂಗಡಿ ಮಾಡಿ ಆಲ್ಮೋಸ್ಟ್ 2 ಇಯರ್ಸ್ ಆಯಿತು. ನೆಕ್ಸ್ಟ್ ಮಂತಿಗೆ 2 ಇಯರ್ಸ್ ಆಯಿತು. ನಾನು ಇಲ್ಲಿವರೆಗೂ ಸಿಂಗಲ್ ರೂಪಿ ಪ್ರಾಫಿಟ್ ನೋಡಿಲ್ಲ ಗೊತ್ತಾ. 24,000 ರೂಪಾಯಿ ಅಂಗಡಿ ಬಾಡಿಗೆ, ಹುಡುಗರ ಸಂಬಳ ಮತ್ತು ಮೇಂಟೆನೆನ್ಸು ಎಲ್ಲ ತುಂಬ ಕಷ್ಟ ಐತೆ ಗಾಯ್ಸ್. ಬಿಸ್ನೆಸ್ ಅನ್ನೋದಷ್ಟು ಈಸಿ ಅಲ್ಲ. ನನ್ನ ಎಕ್ಸ್ಪೆಕ್ಟೇಷನ್ಸ್ ಬೇರೆ ಇತ್ತು. ದಾವಸ್ಪೇಟೆಲ್ ಮಾಡಿದ್ರೆ ಅಲ್ಲೆಲ್ಲ ಇಂಡಸ್ಟ್ರಿಯಲ್ ಏರಿಯಾ, ಬಿಸ್ನೆಸ್ ಚೆನ್ನಾಗಾಗುತ್ತೆ ಅಂತ. ಬಟ್ ಇಂಡಸ್ಟ್ರಿಯಲ್ ಏರಿಯಾ ಆಗಿರೋದ್ರಿಂದ ಇಲ್ಲೆಲ್ಲ ಲೇಬರ್ ಕ್ಲಾಸ್ ಜಾಸ್ತಿ ಇರೋದ್ರಿಂದ ಪ್ರೀಮಿಯಂ ಕ್ವಾಲಿಟಿ ಬಟ್ಟೆ ಸೇಲ್ಸು ತುಂಬ ಕಮ್ಮಿ ಇರುತ್ತೆ. ಇಲ್ಲಿರೋರಿಗೆಲ್ಲ ಹೆಂಗೆ ಅಂದರೆ ತುಂಬ ಕಡಿಮೆ ದುಡ್ಡಿಗೆ ಸಿಗಬೇಕು. ಸೊ ಆ ಥರ ಅಂದರೆ ಅದು ಆ್ಯಕ್ಚುಲಿ ಮೈಂಡ್ ಸೆಟ್ ಇರೋದೇ ಹೆಂಗೆ. ಈಗ 10-15 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ 2 ವರ್ಷ ಆಯಿತು. ಅದರಿಂದ ನಾವು ಸಿಂಗಲ್ ರುಪೀಸು ಪ್ರಾಫಿಟ್ ನೋಡೋಕ್ಕಾಗ್ತಿಲ್ಲ ಅಂದರೆ ನಾವು ಅಂದರೆ ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡಿ ಇಷ್ಟೆಲ್ಲ ಕಷ್ಟಪಟ್ಟು ಹಿಂಗೆ ಬಂದು ಏನೋ ಒಂದು ಸ್ಟೆಪ್ ಇಡೋಣ ಅಂದರೆ ಅದರಲ್ಲಿ ಈ ಥರ ಫೇಲ್ಯೂರ್ಸ್ ಆಗ್ತಾ ಇರುತ್ತೆ. ಏನು ಮಾಡೋಕ್ಕಾಗಲ್ಲ ಗೈಸ್. ಫೇಲ್ಯೂರ್ಸ್ ಕ್ಯಾನ್ ಮೇಕ್ ಮ್ಯಾನ್ ಪರ್ಫೆಕ್ಟ್. ಇರಲಿ ನೋಡೋಣ, ಇದಾಗಿಲ್ಲ ಅಂದರೆ ಮತ್ತೆ ಮಾಡೋಣ, ನೋ ಪ್ರಾಬ್ಲಮ್ ಆಯಿತಾ. ಬಟ್ ಏನಂದರೆ ಲೇಬರ್ಸ್ ಇಶ್ಯೂ. ಕರೆಕ್ಟಾಗಿ ಲೇಬರ್ ಸಿಕ್ಬಿಟ್ರೆ ಒಳ್ಳೆ ಬಿಸ್ನೆಸ್ ಮಾಡ್ಬೋದು ಗೈಸ್. ನಮ್ಮ ಗುರು ಮತ್ತು ದರ್ಶಿ ಇಂಥವ್ರು 2 ಹುಡುಗರು ಸಿಕ್ಬಿಟ್ರೆ ಬಿಸ್ನೆಸ್ ಮನ್ಗಳಿಗೆ, ಪ್ರತಿ ಬಿಸ್ನೆಸ್ಗೂ ಅಂಥ ಹುಡುಗರು ಸಿಕ್ಬಿಟ್ರೆ ಆ ಬಿಸ್ನೆಸ್ ಮನ್ನು ಎಲ್ಲೋ ಹೋಗ್ಬಿಡ್ತಾನೆ. ಬಟ್ ಏನಂದರೆ ಕರೆಕ್ಟಾಗಿ ಹುಡುಗರು ನಿಲ್ಲಲ್ಲ ಬಿಸ್ನೆಸ್ಸು. ಸೊ ಅಲ್ಲಿ ಎಫೆಕ್ಟ್ ಆಗುತ್ತೆ ಗೈಸ್. ಜೀವನ ಪೂರ್ತಿ ಸೋಲ್ನೆ ಕಂಡಿರೋ ನನಗೆ ಸೋಲಿನ ಭಯ ಇಲ್ಲ ಗೈಸ್. ಇದ್ರ ಜೊತೆ ಇನ್ನೂ 100 ಬಿಸ್ನೆಸ್ ಲಾಸ್ ಆಗಲಿ ತಲೆ ಕೆಡ್ಸ್ಕೊಳಲ್ಲ, ನಾನು ಕುಗ್ಗಲ್ಲ. ಇವತ್ತಲ್ಲ ನಾಳೆ ಗೆದ್ದೇ ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ನೋಡೋಣ, ಹೊಸ ಪ್ರಯತ್ನ ಮಾಡ್ತಾ ಇರೋಣ. ಏನಾದರೂ ಹೊಸ ಪ್ರಯತ್ನ ಪಟ್ರೇನೆ ಏನಾದರೂ ಪ್ರತಿಫಲ ಸಿಗೋದು ಗೈಸ್. ಮಳೆ ಬರ್ತಾ ಇರೋ ಕಾರಣ ಬಿಸ್ನೆಸ್ಸೇ ಇಲ್ಲ ಗೈಸ್. ಒಂದೇ ಒಂದು ಜಾಕೆಟ್ ಸೇಲ್ ಆಗಿದೆ ಅಷ್ಟೇ ಬೆಳಗ್ಗೆಯಿಂದ. ಪಾಪ ಕಸ್ಟಮರ್ ತಾನೆ ಹೆಂಗೆ ಬರ್ತಾರೆ ಗೈಸ್. ಫುಲ್ ಮಳೆ ಬರ್ತಾ ಇದ್ರೆ ಕಸ್ಟಮರ್ ಹೆಂಗೆ ಬರ್ತಾರೆ. ಅಟ್ಲೀಸ್ಟ್ ಮಳೆ ಇಲ್ಲ ಅಂದರೆ ಜನ ಆಚೆ ಬರ್ತಾರೆ, ಓಡಾಡ್ತಾರೆ, ಬರ್ತಾರೆ. ಅದು ಬಿಟ್ಟು ಮಳೆ ಬಂದರೆ ಮಳೇಲಿ ಕಸ್ಟಮರ್ ಹೆಂಗೆ ಬರ್ತಾರೆ, ಬರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಬಿಸ್ನೆಸ್ಸೇ ಇಲ್ಲ ಗೈಸ್ ಇವತ್ತು. ಗೈಸ್ ದಾವಸ್ಪೇಟೆಯಲ್ಲಿ ಫುಲ್ಲು ಮಳೆ, ಪರವಾಗಿಲ್ಲ. ಹಂಗೂ ಸಂಜೆ ಒಂದು ಸ್ವಲ್ಪ ಬಿಟ್ಟಿತ್ತು, ಆವಾಗ ಬಿಸ್ನೆಸ್ ಆಯಿತು. ಸೊ ಈಗ ತುಮಕೂರಿಗೆ ಬಂದೆ, ಹೊಟ್ಟೆ ಹಸಿತೈತೆ ಗೈಸ್. 2 ಅಂಗಡಿನ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಶಿಷ್ಯ ನೋಡಿ ಅಲ್ಲಿ ಮುಂದೆ. ಓಕೆ ಗೈಸ್, ಮನೆಗೆ ಮಳೆ ಬರ್ತಾನೆ ಐತೆ. ಸೊ ಮನೆಗೆ ಹೋಗೋಣ, ಹೊಟ್ಟೆ ಹಸಿತೈತೆ. ಮನೆಗೆ ಹೋಗ್ಬಿಟ್ಟು ಊಟ ಮಾಡೋಣ ಗೈಸ್, ಬನ್ನಿ. ಗೈಸ್ ಬೆಳಗ್ಗೆ ಅದೇ ಮಧ್ಯಾಹ್ನ ತಿನ್ನಲ್ಲ, ತಿಂಡಿ ಊಟ ಅದು ತಿಂದಿದ್ದು. ಮತ್ತೆ ಮಧ್ಯಾಹ್ನ ಏನೂ ತಿಂದಿರಲಿಲ್ಲ. ಸೊ ಈಗ ಸಬ್ಕಿಗೆ ಬಸ್ಸಾರು, ಸೊಪ್ಪು, 3 ಮೊಟ್ಟೆ, ಕಾರ್ಬೋಹೈಡ್ರೇಟ್ಸು ಮತ್ತು ವಿಟಮಿನು ಮತ್ತು ಪ್ರೋಟೀನ್ ಎಲ್ಲ ಇದರಲ್ಲೇ ಸಿಗುತ್ತೆ ಗೈಸ್. ಸಖತ್ ಹೊಟ್ಟೆ ಹಸಿತೈತೆ ಗೈಸ್. ಊಟ ಮಾಡೋಣ. ಊಟ ಮಾಡ್ಬಿಟ್ಟು ನೆಮ್ಮದಿಯಾಗಿ ಫ್ರೆಶ್ ಅಪ್ ಆಗಿ ಮಲ್ಕೊಂಬೋಣ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿ ಮುಗಿಸೋಣ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬೈ. ಇನ್ನೂ ಯಾರೆಲ್ಲ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಅಷ್ಟೇ.